ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ವಿಭಿನ್ನವಾದ ಪ್ರಯತ್ನದೊಂದಿಗೆ ಬಂದಿದ್ದೀನಿ. ನಾನಿವಾಗ ಜಿಲ್ಲಾ ಪಾಲಿಕ್ಲಿನಿಕ್ ಧಾರವಾಡ. ಇಲ್ಲಪ್ಪ ನಮ್ಮ ರೈತರು ಏನಾದರೂ ಜಾನುವಾರುಗಳ ಸಮಸ್ಯೆ ಆದ್ರೆ, ಇಲ್ಲ ಪೇರೆಂಟ್ಸ್ ನಾಯಿ ಬೆಕ್ಕುಗಳು ಏನೋ ತೊಂದರೆ ಇದೆ, ಈ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಈ ಹಾಸ್ಪಿಟ್ಲ್ ಒಳಗೆ ಏನೇನು ಫೆಸಿಲಿಟೀಸ್ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇವಾಗ ಹೊರಗಡೆ ಹೊರಡೋಣ. ನೋಡ್ರಿ, ಟೈಮಿಂಗ್ ಇದೆ ಇಲ್ಲೇ. ಆಲ್ಮೋಸ್ಟ್ ಅಲ್ಲೆಲ್ಲ ಪೇರೆಂಟ್ಸ್ ಅವ್ರ ಜಾನುವಾರಿಗೆ ಏನು ತೊಂದರೆ ಆದ್ರೆ ಇಲ್ಲಿ ಕರ್ಕೊಂಡ್ಬಂದಿರ್ತಾರೆ. ಇವಾಗ ನಮ್ಮ ಜೊತೆ ಈ ಪಾಲಿಕ್ಲಿನಿಕ್ದ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ತಾರಾಸಿಂಗ್ ರಾಠೋಡ್ ಸರ್ ನಮ್ಮ ಜೊತೆ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ತುಂಬ ಖುಷಿ ಆಯ್ತಾ ಅವ್ರ ಜೊತೆ ಮಾತಾಡಿ. ಇವತ್ತು ಸ್ವಲ್ಪ ಸ್ಮಾಲ್ ಟೂರ್ ಮಾಡೋಣ, ಅವ್ರ ಜರ್ನಿ ಯಾವ ಥರ ಇರ್ತೈತೆ ಅನ್ನೋ ತಿಳ್ಕೊಳ್ಳೋಣ ಬನ್ನಿರಿ. ಹಾಯ್ ಮಂಜುನಾಥ್ ಅವರೇ, ನಾನು ಡಾಕ್ಟರ್ ತಾರಾಸಿಂಗ್ ರಾಠೋಡು, ಸೀನಿಯರ್ ವೆಟನರಿ ಆಫೀಸರ್, ಜಿಲ್ಲಾ ಪಾಲಿಕ್ಲಿನಿಕ್ ಧಾರವಾಡ. ಸೊ ಏನಂದರೆ, ನಮ್ಮ ಜಿಲ್ಲಾ ಪಾಲಿಕ್ಲಿನಿಕ್ ಧಾರವಾಡದ ಬಗ್ಗೆ ಏನೇನು ಕಿರು ಪರಿಚಯ ಹೇಳ್ಕೊಡ್ತೀನಿ. ಇದು ಲಾರ್ಜ್ ಎನಿಮಲ್ ಒ ಪಿ ಡಿ. ಸೊ ಇದು ಟ್ರೇವಿಸ್ ಅಂತ ಹೇಳ್ತೀವಿ. ಲಾರ್ಜ್ ಎನಿಮಲ್ ನೋಡಲಿಕ್ಕೆ ಈಗ ಬೆದಿಗೆ ಬರ್ತವೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಬರ್ತವೆ. ಸೊ ಅವಕ್ಕೆ ಒಳಗಡೆ ಹಾಕಿ ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ. ಅವಕ್ಕೆ ಡ್ರಿಪ್ಸ್ ಆಗಲಿ, ಸಲೈನ್ ಆಗಲಿ, ಟ್ರೀಟ್ಮೆಂಟ್ ಇಂಜೆಕ್ಷನ್ ಕೊಡೋದಾಗಲಿ ಇದರಲ್ಲಿ ಒಳಗಡೆ ಹಾಕಿ ಎನಿಮಲ್ಸ್ ಹಾಕಿ ನಾವು ಅದನ್ನು ಇಂಜೆಕ್ಷನ್ ಮಾಡ್ತೀವಿ. ನಮ್ಮಲ್ಲಿ 2 ಟ್ರೇವಿಸ್ ಇದ್ದಾವೆ. ಯಾಕಂದರೆ ಜಿಲ್ಲಾ ಪಾಲಿಕ್ಲಿನಿಕ್ ಅಲ್ಲ. ಸೊ ಇಮಿಡಿಯೇಟಾಗಿ 3-4 ಎನಿಮಲ್ಸ್ ಲಾರ್ಜ್ ಎನಿಮಲ್ ಬರ್ತವೆ. ಅವಕ್ಕೆ ಇಮಿಡಿಯೇಟಾಗಿ ಒಂದಾದ್ಮೇಲೆ ಒಂದು ನೋಡಬೇಕಾಗುತ್ತೆ. ಸೊ ಇಲ್ಲಿ 2 ಟ್ರೇವಿಸ್ ಇದ್ದಾವೆ ನಮ್ಮ ಲಾರ್ಜ್ ಎನಿಮಲ್ ಟ್ರೇವಿಸು. ಒಂದಕ್ಕೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿದರೆ ಇಲ್ಲೇ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಬೇರೆ ಎನಿಮಲ್ನ. ಈಗ ಡ್ರಿಪ್ಸ್ ಕೊಡೋದಾಗಲಿ, ಇಂಜೆಕ್ಷನ್ ಆಗಲಿ, ಯಾವುದೇ ಒಂದು ಏನರ ಇದು ಮಾಡಿ ಟ್ರೀಟ್ಮೆಂಟ್ ಕೊಡೋದು ಮಾಡ್ಬೋದು. ಇವೆಲ್ಲ ಏನಂದರೆ ಸ್ಮಾಲ್ ಎನಿಮಲ್ ಟ್ರೀಟ್ಮೆಂಟ್ ಟೇಬಲ್ಸು, ಸ್ಮಾಲ್ ಎನಿಮಲ್ ಡ್ರೆಸ್ಸಿಂಗ್ ಟೇಬಲ್ಸು ಅಂತೀವಿ, ಟ್ರೀಟ್ಮೆಂಟ್ ಟೇಬಲು ಅಂತೀವಿ. 5-6 ಇದ್ದಾವೆ ನಮ್ಮ ಕಡೆ. ಸೊ ಒಂದೊಂದಾಗಿ ಎನಿಮಲ್ಸನ್ನು ಟ್ರೀಟ್ಮೆಂಟ್ ಮೇಲೆ ಹಾಕ್ಕೊಂಡು ಅದನ್ನು ಟೆಂಪ್ರೇಚರ್ ನೋಡಿ, ಅದಕ್ಕೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ, ಬಾಯಿ ಕಟ್ಟಿಸಿ ಅದನ್ನು ಟ್ರೀಟ್ಮೆಂಟ್ ಇದ್ರ ಮೇಲೆ ಮಾಡ್ತೀವಿ. ಡ್ರೆಸ್ಸಿಂಗ್ನು ಮಾಡ್ಬೋದು, ಇಂಜೆಕ್ಷನು ಇದ್ರ ಮೇಲೆ ಮಾಡ್ತೀವಿ ನಾವು. ಸೊ ಡ್ರಿಪ್ಸು ಹಾಕೋದಾದ್ರೆ ಡ್ರಿಪ್ಸ್ ಸ್ಟ್ಯಾಂಡಿಂದ ಹಾಕಿ ನಾವು ಡ್ರಿಪ್ಸು ಕೊಡ್ತೀವಿ. ಸೊ ವಿ ಹ್ಯಾವ್ ಸ್ಮಾಲ್ ಎನಿಮಲ್ ಡ್ರೆಸ್ಸಿಂಗ್ ಟ್ರೀಟ್ಮೆಂಟ್ ಟೇಬಲ್ಸ್. ಇವೆಲ್ಲ ಇವೇನು ಕಾಣ್ತಿದ್ದಾವಲ್ಲ ಇವೆಲ್ಲ ಸ್ಮಾಲ್ ಎನಿಮಲ್ ಟ್ರೀಟ್ಮೆಂಟ್ ಟೇಬಲ್. ಡಾಕ್ಟರ್, ಆ್ಯಸ್ ಅ ಸರ್ಜನ್ ಆಗಿ ನೀವು ಇಲ್ಲಿ ಈ ಪಾಲಿಕ್ಲಿನಿಕಲ್ಲಿ ವರ್ಕ್ ಮಾಡ್ತಿದ್ದೀರಿ ಡಾಕ್ಟರ್. ಪ್ರತಿದಿನ ನೀವು ಎಷ್ಟು ಕೇಸಸನ್ನು ಹ್ಯಾಂಡಲ್ ಮಾಡ್ತೀರಿ? ಸರ್, ಸ್ಮಾಲ್ ಎನಿಮಲ್ ಮಿನಿಮಮ್ 70 to 80 ಕೇಸಸ್ ಬರ್ತವೆ. ಲಾರ್ಜ್ ಎನಿಮಲ್ ಮಿನಿಮಮ್ 6 to 10 ಕೇಸ್ ಬರ್ತವೆ. ಸೊ ಅದರಲ್ಲಿ 2 to 3 ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಬರ್ತವೆ. ಸರ್ಜರಿ ಅಂದರೆ 2 to 3 ಕೇಸಸ್ ಆಗ್ತಿರುತ್ತೆ ಪರ್ ಡೇ. ಸ್ಮಾಲ್ ಎನಿಮಲ್ ಸರ್ಜರಿ ಆ್ಯಂಡ್ ಲಾರ್ಜ್ ಎನಿಮಲ್ ಸರ್ಜರಿ ಎವ್ರಿ 2 ಡೇಸ್ಗೊಮ್ಮೆ ಒಂದು ಸರ್ಜರಿ ಆಗ್ತಿರುತ್ತೆ. ಸುಮಾರು 13 ವರ್ಷಗಳಿಂದ ನೀವು ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದೀರಿ ಸರ್. ಪ್ರತಿದಿನ ನಿಮ್ಗೆ ವಿಭಿನ್ನವಾದ ಕೇಸಸ್ ಬರ್ತಾನೆ ಇರುತ್ತೆ. ಸೊ ವರ್ಸ್ಟ್ ಕೇಸಸ್ ಅಂತ ಬಂದು ಹೆವಿ ಡೇಂಜರ್ ಕೇಸಸ್ ಅಂತ ಯಾವತ್ತಾದ್ರೂ ಡೈಲಿ ಬರ್ತಾವ ಅಥವಾ ಹೇಗೆ ಸರ್? ಅದ್ರ ಬಗ್ಗೆ ಮಾತಾಡ್ಬೋದಾ ಸರ್? ಏನಂದರೆ, ಇವಾಗ ಜಿಲ್ಲಾ ಪಾಲಿಕ್ಲಿನಿಕ್ ಆಗಿರೋದ್ರಿಂದ ಇಲ್ಲಿ ನಾನು ಸರ್ಜನ್ ಇದ್ದೀನಿ, ಮತ್ತು ಗೈನಕಾಲಜಿ ಮೆಡಿಸಿನ್ನು ಇದ್ದಾರೆ. ಸೊ ಏನಂದರೆ ಸರ್, ಎಲ್ಲ ULIಗಳು ಹೊರಗಡೆ ನೋಡಿ ಕಳಿರ್ತಾರೆ, ಲಾಸ್ಟ್ ಸ್ಟೇಜ್ಗೆ ಇಲ್ಲಿ ಕಳಿಸಿರ್ತಾರೆ. ಸೊ ಏನಂದರೆ ಅವಕ್ಕೆ ನಾವು ಇದು 95% ತನಕ ಟ್ರೀಟ್ಮೆಂಟ್ ಮಾಡ್ತೀವಿ. 5% ಆ್ಯಕ್ಚುಲಿ ನಮ್ಮ ಕಡೆಯಿಂದ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಆಲ್ರೆಡಿ ಒಂದು 3-4 ದಿವಸದಿಂದ ಟ್ರೀಟ್ಮೆಂಟ್ ಮಾಡಿ ಲಾಸ್ಟ್ ಸ್ಟೇಜಿಗೆ ಜಿಲ್ಲಾ ಪಾಲಿಕ್ಲಿನಿಕ್ ಕಳಿಸಿರ್ತಾರೆ. ಸೊ ಇಲ್ಲಿ ನಾವು ಲಾಸ್ಟಿಗೆ ನಾವು ಸರ್ಜರಿ ಮಾಡಬೇಕಾಗುತ್ತೆ ಅವಕ್ಕೆ. ಮತ್ತು 90% ನಮ್ದು ಎಷ್ಟು ಇದೆ ಅಷ್ಟು ನಾವು ರಿಕವರಿ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಸ್ಟೇಜಿಗೆ ಇಲ್ಲೇ ಬರ್ತೇವೆ ಸರ್. ವಿ ಹ್ಯಾಂಡಲ್ ದಿ ಕೇಸಸ್ ಇನ್ ವರ್ಸ್ಟ್ ಕೇಸಸ್ ಆಲ್ಸೋ. ವಿ ಹ್ಯಾಂಡ್ಲಿಂಗ್ ದಿ ಕೇಸಸ್ ಆಲ್ಸೋ ಹಿಯರ್. ಸರ್, ತುಂಬ ಜನ ನಮ್ಮ ಧಾರವಾಡ ಪಾಲಿಕ್ಲಿನಿಕ್ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಾರೆ. ನೀವು ಸರ್ಜನ್ ಆಗಿದ್ದೀರಿ, ತುಂಬ ವರ್ಷಗಳಿಂದ ಕೆಲಸ ಮಾಡಿರ್ತೀರಿ ಸರ್. ಸಾರ್ವಜನಿಕರಾಗಿರ್ಬೋದು, ನಮ್ಮ ರೈತರಾಗಿರ್ಬೋದು, ತಾವು ಯಾವ ಥರ ಚಿಕಿತ್ಸೆ ನೀಡೋಕ್ಕೆ ಇಷ್ಟಪಡ್ತಾ ಇದ್ದೀರಿ, ಅವ್ರಿಗೆ ಯಾವ ಥರ ನೀವು ಚಿಕಿತ್ಸೆ ನೀಡ್ತಾ ಇದ್ದೀರಿ ಅನ್ನೋದನ್ನು ಸ್ವಲ್ಪ ವಿವರಣೆ ಕೊಡ್ಬೋದಾ ಸರ್? ಇಲ್ಲಿ ಬಡ ರೈತರೇ ಬರ್ತಾರೆ. ಏನಂದರೆ ಸ್ಮಾಲ್ 1 ಅಥವಾ 2 ಆಕಳು ಸಾಕಿದವರು, ಕುರಿ ಸಾಕಿದವರು, ಅವ್ರನ್ನ ನಾವು ಆ್ಯಕ್ಚುಲಿ ನಾವು ಏನು ಬಂದಿದ್ದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿ ಸರ್ಜರಿ ಮಾಡಿ ಕಳಿಸಿದರೆ ಅವರಿಗೆ ಸ್ಮಾಲ್ ATM ಥರ ಅದು ಹೆಲ್ಪ್ ಆಗುತ್ತೆ. ಸೊ ಅವರಿಗೆ ಡಬ್ಲಿಂಗ್ ದಿ ಇನ್ಕಮ್ ಫಾರ್ಮಲ್ಲೂ ಆಗುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ಮರಿ ಬರ್ತಿರಲ್ಲ, ಅದನ್ನು ನಾವು ಸಿಜರೇನ್ ಮಾಡಿ, ಲಾರ್ಜ್ ಎನಿಮಲ್ ಸಿಜರೇನ್ ಮಾಡಿ ಆರಾಮ್ ಮಾಡಿ ಕಳಿಸಿದರೆ ಓನರ್ ಅವರು ತುಂಬ ಹ್ಯಾಪಿ ಆಗ್ತಾರೆ. ಮತ್ತು ಲಾಸ್ಟಿಗೆ ಮೊನ್ನೆ ಕಲಡ್ಗಿ ಅಂತ ಒಂದು ಆಕಳ ಬಂದಿದೆ ಸರ್. ಅದು ಗರ್ಭಚೀಲ ಓಪನ್ ಆಗಿರಲಿಲ್ಲ. ಸೊ ನಾನು ಅದನ್ನು ಸಕ್ಸಸ್ಫುಲ್ಲಾಗಿ ಗರ್ಭಚೀಲ ಓಪನ್ ಆಗೋದು ಇಂಜೆಕ್ಷನ್ ಕೊಟ್ಟು, ಸೊ ನೆಕ್ಸ್ಟ್ ಡೇ ಅದು ನಾರ್ಮಲ್ ಡೆಲಿವರಿ ಆಯಿತು. ಮತ್ತು ಲೈವ್ ಕಾಪ್ನು ಬಂತು. ಸೊ ಇವಾಗ ಅಂದರೆ ಓನರ್ ಇವಾಗ ಜಸ್ಟ್ ಫೋನ್ ಮಾಡಿದರು, ಸರ್ ನಾರ್ಮಲ್ ಡೆಲಿವರಿ ಆಯಿತು, ಲೈವ್ ಕಾಪು ಬಂದಿದೆ ಸರ್, ತುಂಬಾ ಥ್ಯಾಂಕ್ಸ್ ಅಂತ ಇವಾಗ ನಾನು ಫೋನ್ ಮಾಡಿ ಹೇಳಿದರು ಸರ್. ಇಂಥವು ಹಲವಾರು ಕೇಸಸ್ಸು ನಡೀತಾವೆ ಸರ್. ಏನಂದರೆ ಆಕ್ಸಿಡೆಂಟ್ ಆಗಲಿ, ಕಾಲು ಮುರಿತ ಆಗಲಿ, ಸೊ ಲಾರ್ಜ್ ಎನಿಮಲ್ ಫ್ರ್ಯಾಕ್ಚರ್ ಕೇಸ್ ಆಗಲಿ, ನಾವು ಅದನ್ನು ಫೈಬರ್ ಗ್ಲಾಸ್ ಹಾಕ್ತೀವಿ, ESF ಮಾಡ್ತೀವಿ, ಎಕ್ಸ್ಟರ್ನಲ್ ಸ್ಕೆಲೆಟಲ್ ಫಿಕ್ಸೇಷನ್ ಮಾಡ್ತೀವಿ, IMP ಮಾಡ್ತೀವಿ, ಸೊ ಪ್ಲೇಟಿಂಗ್ ಮಾಡ್ತೀವಿ.
ಎಲ್ಲ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀವಿ ಸರ್. ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಈ ಜಿಲ್ಲಾ ಪಾಲಿಕ್ಲಿನಿಕ್ ಬಗ್ಗೆ ತುಂಬಾ ಗೌರವ ಇದೆ, ತುಂಬ ನಂಬಿಕೆನೂ ಇದೆ ಇದು ಜಿಲ್ಲಾ ಪಾಲಿಕ್ಲಿನಿಕ್ ಧಾರವಾಡದಲ್ಲಿ. ಹಾಂ, ಓಕೆ. ಏನಂದರೆ ಇವಾಗ ನಮ್ಮದು ಒ ಪಿ ಡಿ ಆದಮೇಲೆ ನಮ್ಗೆ ಮೆಡಿಸಿನ್ ರೂಮ್ ಇದು ಮೆಡಿಸಿನ್ ರೂಮ್ ಆದಮೇಲೆ ನಮ್ಗೆ ಸ್ಮಾಲ್ ಆ್ಯನಿಮಲ್ ರೂಮ್, ಅದು ಸ್ಮಾಲ್ ಆ್ಯನಿಮಲ್ ಒ ಪಿ ಡಿ ರೂಮು. ಸ್ಮಾಲ್ ಆ್ಯನಿಮಲ್ ಒ ಪಿ ಡಿ ರೂಮ್ ಇದು. ಸೊ ಇದು ಸ್ಕ್ವೀಸ್ ಕೇಜ್ ಅಂದ್ರೆ ಒಂದೊಂದು ಡಾಗು ಕ್ಯಾಟು ಫೆರೋಸಿಯಸ್ ಡಾಗ್ ಇರ್ತವೆ, ಅವಕ್ಕೆ ಓನರಿಗೂ ಕೊಡ್ತಿರಲ್ಲ, ಅವು ಬೈಟ್ ಮಾಡ್ತಿರ್ತವೆ. ಸೊ ನಾವು ಇದರಲ್ಲಿ ಹಾಕಿ ಸ್ಕ್ವೀಸ್ ಕೇಜ್ ಹಾಕಿ ಅದನ್ನು ಕರೆಕ್ಟಾಗಿ ಇಂಜೆಕ್ಷನ್ ಮಾಡ್ಬೋದು, ಸಡೇಷನ್ನ ಅಥವಾ ಕೊಡ್ಬೋದು. ಸ್ಕ್ವೀಸ್ ಕೇಜ್ ಅಂತೀವಿ. ದೀಸ್ ಆರ್ ದಿ ಸ್ಮಾಲ್ ಆ್ಯನಿಮಲ್ ಒ ಪಿ ಡಿ, ಸ್ಮಾಲ್ ಆ್ಯನಿಮಲ್ ಟೇಬಲ್, ಟ್ರೀಟ್ಮೆಂಟ್ ಟೇಬಲ್ ಇವೆಲ್ಲ. ಇದು ನಮ್ಮ ಸ್ಟೋರ್ ರೂಮು, ದಾಸ್ತಾನು ಕೊಠಡಿ. ಮತ್ತು ಬನ್ನಿ ಸರ್, ಇದು ಎನಿಮಲ್ ಟ್ರಾಲಿ. ಇದು ಓಟಿಗೆ ತೊಗೊಂಡು ಹೋಗ್ಬೋದು. ಯಾವ್ಯಾವ ಎನಿಮಲ್ಸ್ ಎತ್ಕೊಳಕ್ಕಾಗಲ್ಲ ಅವಕ್ಕೆ ಎನಿಮಲ್ಸನ್ನು ನಾವು ಟ್ರಾಲಿಯಲ್ಲಿ ತೊಗೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಇದು ಲ್ಯಾಬ್ರೋಟ್ರಿ ಸರ್. ಇದು ಲ್ಯಾಬ್ರೋಟ್ರಿ ರೂಮು. ಇದು ಬ್ಲಡ್ ಅನಲೈಸರ್, ಬ್ಲಡ್ ಎಕ್ಸಾಮಿನೇಷನ್. ಇದು ನಾವು ರಕ್ತ ತಪಾಸಣೆ ಮಷಿನ್ ಅಂತೀವಲ್ಲ, ಹಿಮಟಾಲಜಿ ಮಷಿನ್ ಇದು. ಸೊ ಇದರಲ್ಲಿ ಸಿ ಬಿ ಸಿ ಎಲ್ಲ ಕೌಂಟ್ ಮಾಡ್ಕೋಬೋದು. ಬಯೋಕೆಮಿಸ್ಟ್ರಿ ಮಾಡೋಕ್ಕಾಗಲ್ಲ, ಸಿ ಬಿ ಸಿ ಮಷಿನ್ ಇದು. ಸೊ ಇದು ಮೈಕ್ರೋಸ್ಕೋಪು. ಏನಂದ್ರೆ ಇದು ಮೈಕ್ರೋಸ್ಕೋಪಲ್ಲಿ ನಾವು ಏನು ಬ್ಲಡ್ ಚೆಕ್ ಮಾಡ್ಬೋದು, ಮತ್ತು ರೋಮನ್ ಮೈಕ್ರೋಫ್ಲೋರಾ ಚೆಕ್ ಮಾಡೋದು. ಫೀಕಲ್ ಮಟೀರಿಯಲ್ ಒಂದೊಂದು ಸಲ ತುಂಬಾ ಉದ್ಕೋತಾ ಇರ್ತವೆ, ಯಾವುದು ಒಳ ಪ್ರಾಬ್ಲಮ್ ಜೀವಿ ಯಾವುದಿದೆ ಅಂತ ನೋಡಿ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಮೈಕ್ರೋಸ್ಕೋಪಿಂದ. ಇದು ಅಂದರೆ ಯೂರಿನರಿ ಅನಲೈಸರ್. ಇದು ಯೂರಿನ್ ಚೆಕ್ ಮಾಡೋದು ಮೆಷಿನ್ ಇದು. ಸೊ ಇದರಲ್ಲಿ ಡಯಾಬಿಟೀಸ್ನು ಚೆಕ್ ಮಾಡ್ಕೋಬೋದು, ಇನ್ಫೆಕ್ಷನ್ ಆಯಿತೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೋದು ಯೂರಿನ್. ಸರ್ ಇದು IME ಅಲ್ಟ್ರಾಸೌಂಡ್ ಮಷೀನು. ಇದು ಅಲ್ಟ್ರಾಸೌಂಡ್ ಮಷಿನ್ ಏನಂದರೆ ಸರ್, ಪ್ರೆಗ್ನೆನ್ಸಿ ಚೆಕ್ ಮಾಡ್ತೀವಿ ಸರ್, ಒಳಗಡೆ ಮರಿ ಅದಾವೋ ಇಲ್ಲೋ, ಪ್ರೆಗ್ನೆಂಟ್ ಆಯಿತೋ ಇಲ್ಲೋ. ಸೊ ಮತ್ತು ಎನಿಮಲ್ಸ್ ಇದ್ರ ಮೇಲೆ ಟೇಬಲ್ ಮೇಲೆ ಹಾಕ್ಕೊಂಡು ನಾವು ಪ್ರೋಬಿಂದ ಪ್ರೆಗ್ನೆಂಟ್ ಚೆಕ್ ಮಾಡ್ತೀವಿ. ಎನಿಮಲ್ಸ್ ಪ್ರೆಗ್ನೆಂಟ್ ಆಯಿತೋ ಇಲ್ಲೋ, ಮತ್ತು ಏನರ ಒಂದು ತೊಂದರೆ ಇದೆ, ಈಗ ಲಿವರ್ ಪ್ರಾಬ್ಲಮ್ ಆದರೆ, ಇಂಟೆಸ್ಟೈನ್ ಪ್ರಾಬ್ಲಮ್ ಆದರೆ, ಒಳಗಡೆ ಏನೇನೋ ಕಲ್ಲು ಏನೇನೋ ನುಂಗ್ಬಿಡುತ್ತೆ ಸರ್, ಯಾವುದೋ ಒಂದು ಫಾರಿನ್ ಬಾಡೀಸ್, ನಾವು ಅದನ್ನು ಇದು ಅಲ್ಟ್ರಾಸೌಂಡ್ ಮಾಡಿ ಡಿಟೆಕ್ಟ್ ಮಾಡ್ಕೋಬೋದು, ಡಯಾಗ್ನೋಸ್ ಮಾಡ್ಕೋಬೋದು. ಇದು ಅಲ್ಟ್ರಾಸೌಂಡ್ ಮಷೀನು. ಹಾಗೆ ಇದು ಜಿಲ್ಲಾ ಪಾಲಿಕ್ಲಿನಿಕ್ ಆಗೋದ್ರಿಂದ ಎಲ್ಲರೂ ಇಲ್ಲೇ ರೆಫರ್ ಕಳಿಸ್ತಾರೆ, ಇಲ್ಲೇ ಫೈನಲೈಸು ಎಲ್ಲ ಡಯಾಗ್ನೋಸ್ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡ್ತೀವಿ. ಸೊ ಲಾರ್ಜ್ ಇಲ್ಲೇ ಸಣ್ಣ ಸ್ಮಾಲ್ ಆ್ಯನಿಮಲ್ ಒ ಪಿ ಡಿ, ಇದು ಸ್ಮಾಲ್ ಆ್ಯನಿಮಲ್ ಓ ಟಿ, ಆ್ಯಂಡ್ ಇದು ಲಾರ್ಜ್ ಆ್ಯನಿಮಲ್ ಓ ಟಿ ಇದೆ. ನಾವು ಲಾರ್ಜ್ ಆ್ಯನಿಮಲ್ ಓ ಟಿಗೆ ಹೋಗೋಣಂತೆ. ವಿ ಹ್ಯಾವ್ ಫುಲ್ಲಿ ಸ್ಪೇಸಿಯಸ್ ಲಾರ್ಜ್ ಆ್ಯನಿಮಲ್ ಓ ಟಿ ಇದೆ, ಟ್ರೇವಿಸ್ ಇದೆ. ಈಗ ಏನಂದರೆ ನಿಂದ್ರಿಸಿ ರುಮ್ನಾಟಮಿ ಸರ್ಜರಿ ಮಾಡ್ತೀವಿ, ಎಂಟ್ರೋಟಾಮಿ ಸರ್ಜರಿ ಮಾಡ್ತೀವಿ ಇದರಲ್ಲಿ ಹಾಕಿ. ಸೊ ಅದು ಏನಂದರೆ ಬೆಡ್ಡಿಂಗ್ ಮಟೀರಿಯಲ್, ಇದು ಸಾಫ್ಟ್ ಬೆಡ್ಡಿಂಗ್ ಮಟೀರಿಯಲ್. ಒಂದು ಸಿಜರೇನ್ ಮಾಡೋದಾಗಲೇ ಏನಂದರೆ ಇದ್ರ ಮೇಲೆ ಆ್ಯನಿಮಲ್ನ ಅದ್ರ ಮೇಲೆ ಕಾಸ್ಟಿಂಗ್ ಮಾಡಿ ನಾವು ಸಿಜರೇನ್ ಮಾಡ್ತೀವಿ. ಯಾಕೆ ಅದು ಬೆಡ್ಡಿಂಗ್ ಮಟೀರಿಯಲ್ ಬೇಕಂತಂದರೆ, ಸೊ ಅದು ಪ್ಯಾರಲೈಸಿಸ್ ಆಗಬಾರ್ದು ಫ್ರಂಟ್ ಲೆಗ್, ಅದಕ್ಕೆ ಕೆಳಗಡೆ ಹಾಕಿದರೆ ಪ್ಯಾರಲೈಸ್ ಆಗಿಬಿಡುತ್ತೆ. ಸೊ ಸಾಫ್ಟ್ ಬೆಡ್ಡಿಂಗ್ ಕೊಟ್ಟು ಬೆಡ್ ಮೇಲೆ ಮಲಸಿ ನಾವು ಸರ್ಜರಿ ಮಾಡ್ತೀವಿ. ಇದು ಲಾರ್ಜ್ ಆ್ಯನಿಮಲ್ ಓ ಟಿ. ಸೊ ಲಾರ್ಜ್ ಆ್ಯನಿಮಲ್ ಎಲ್ಲ ಸರ್ಜರಿನೂ ಇಲ್ಲೇ ಮಾಡ್ತೀವಿ. ಸಾಫ್ಟ್ ಟಿಶ್ಯೂ ಸರ್ಜರಿ, ಆರ್ಥೋಪೆಡಿಕ್ ಸರ್ಜರಿ ಇಲ್ಲೇ ಎಲ್ಲ ಮಾಡ್ತೀವಿ. ಓಕೆ. ಇದು ಸ್ಮಾಲ್ ಆ್ಯನಿಮಲ್ ಓ ಟಿ, ಸಣ್ಣ ಪ್ರಾಣಿಗಳ ಶಸ್ತ್ರಚಿಕಿತ್ಸಾ ವಿಭಾಗ. ಇದು ನಾವು ಯಾವ ಓ ಟಿ ಟೇಬಲ್, ಹೈಡ್ರಾಲಿಕ್ ಓ ಟಿ ಟೇಬಲ್ ಆ್ಯಂಡ್ ಲ್ಯಾಂಪ್ ಆಲ್ಸೋ, ಲೈಟ್ ಲ್ಯಾಂಪ್. ಆ್ಯಂಡ್ ಇದು ಏನಂದರೆ ಗ್ಯಾಸಿಯಸ್ ಅನಸ್ಥೆಟಿಕ್ ಮೆಷಿನು. ಯಾವ ಜಿರಿಯಾಟ್ರಿಕ್ ಏಜ್ಡ್ ಆಗಿದೆ ಆ್ಯನಿಮಲ್ಸನ್ನು ನಾವು ಅದಕ್ಕೆ ಗ್ಯಾಸಿಯಸ್ ಅನಸ್ಥಿಸಿಯಾ ಕೊಟ್ಟು, ತುಂಬಾ ಕಾಂಪ್ರಮೈಸ್ಡ್ ಪೇಷಂಟ್ ಇರ್ತಾವೆ, ಒಂದೊಂದ್ಸರಿ ಲಿವರು ಫೇಲ್ ಆಗಿದ್ದು, ಕಿಡ್ನಿ ಫೇಲ್ ಆಗಿದ್ದು. ಸೊ ಇಂಥವು ಇದರ ಕೇಸನ್ನು ನಾವು ಗ್ಯಾಸಿಯಸ್ ಅನಸ್ಥಿಸಿಯಾ ಕೊಟ್ಟು ಸರ್ಜರಿ ಮಾಡ್ತೀವಿ. ಯಾಕಂದರೆ ಅವು ಜನರಲ್ ಅನಸ್ಥಿಸಿಯಾ ಕೊಟ್ಟು ತಡ್ಕೊಳೋದಿಲ್ಲ. ಸೊ ಗ್ಯಾಸಿಯಸ್ ಅನಸ್ಥಿಸಿಯಾ ಕೊಟ್ಟು ನಾವು ಸರ್ಜರಿ ಮಾಡಬೇಕಾಗತ್ತೆ. ಸೊ ಇದು ಲೈಟ್ ಲ್ಯಾಂಪು. ಏನಂದರೆ ನಾವು ಸರ್ಜರಿಗೆ ಆ್ಯನಿಮಲ್ಸ್ ಮಲಿಸಿ, ಸೊ ಇಲ್ಲಿ ಇದು ತೋರಿಸಿ ಸರ್ಜರಿ ಮಾಡ್ತೀವಿ ನಾವು. ಇದ್ರ ಬಗ್ಗೆ ಏನು ಹೇಳಬೇಕಂದ್ರೆ, ಹೈಡ್ರಾಲಿಕ್ ಓ ಟಿ ಟೇಬಲ್ಲು ಇದು ಅಡ್ಜಸ್ಟೇಬಲ್, ಹೈಟು ಎಲ್ಲ ಇದು ಮಾಡ್ಬೋದು, ನಾವು ಅಡ್ಜಸ್ಟ್ ಮಾಡ್ಬೋದು ಹೈಟನ್ನು. ಆ್ಯಂಡ್ ಟಿಲ್ಟು ಮಾಡ್ಕೋಬೋದು, ಲೆಫ್ಟ್ ಆ್ಯಂಡ್ ರೈಟು. ಈ ಥರ ಲೆಫ್ಟ್ ಆ್ಯಂಡ್ ರೈಟೂ ಮಾಡ್ಕೋಬೋದು. ಮತ್ತು ಈ ಥರ ಟಿಲ್ಟು ಮಾಡ್ಕೋಬೋದು. ನಮಗೆ ಹೆಂಗೆ ಹೈಟ್ ಬೇಕು
ಆ ಥರ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರ್ಜರಿ ಮಾಡ್ಬೋದು. ಸ್ಮಾಲ್ ಆ್ಯನಿಮಲ್ ಸರ್ಜರಿ ಇದ್ರ ಮೇಲೆ ಟೇಬಲ್ ಮೇಲೆ ಹಾಕೊಂಡು ಸರ್ಜರಿ ಮಾಡ್ಬೋದು. ಸರ್ ಏನು ಸರ್ ಇದು? ಇದು ಇ ಸಿ ಜಿ ಮಷಿನ್ ಸರ್. ಏನಂದರೆ ಇ ಸಿ ಜಿ ಎದಕ್ಕೆ ಮಾಡ್ತಾರಂದರೆ ಒಂದೊಂದು ಏಜ್ಡ್ ಡಾಗ್ಸು ಪ್ರಾಬ್ಲಮ್ ಇರ್ತವೆ, ಹಾರ್ಟ್ ಪ್ರಾಬ್ಲಮ್. ಈಗ ಮನುಷ್ಯರಲ್ಲಿ ಹೆಂಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಹಾಗೆ ಎನಿಮಲ್ಸಲ್ಲಿನೂ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಕಾರ್ಡಿಯೋಮೆಗಾಲಿ, DCF, ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಅಂತೂ ಆಗುತ್ತೆ. ಸೊ ನಾವು ಅದನ್ನು ಇ ಸಿ ಜಿ ಎರಡು ಕಾಲಿಗೆ ಹಿಂದಿನ ಕಾಲಿಗೆ ಹಚ್ಚಿ ಇ ಸಿ ಜಿ ತೊಗೊಂಡು ನಾವು ಹಾರ್ಟನ್ನು ಡಯಾಗ್ನೋಸ್ ಮಾಡ್ತೀವಿ ಸರ್. ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತೀವಿ ನಾವು ಇ ಸಿ ಜಿ ಮಷಿನ್. ಓಕೆ, ಇದು ಫ್ಯೂಮಿಗೇಟರ್ ಅಂತ. ಇದು ಓ ಟಿ ರೂಮನ್ನು ಫ್ಯೂಮಿಗೇಟ್ ಮಾಡ್ತೇವೆ, ಸ್ಟರ್ಲೈಸ್ ಮಾಡುತ್ತೆ. ಇದರಲ್ಲಿ ನಾವು PP ಕ್ರಿಸ್ಟಲ್ ಆಗಲಿ ಏನೋ ಹಾಕಿ ಫುಲ್ ರೂಮನ್ನು ಫ್ಯೂಮಿಗೇಟರ್ ಮಾಡ್ತೀವಿ. ಫ್ಯೂಮಿಗೇಷನ್ ಎರೋಸಾಲ್ ಡಿಸ್ಇನ್ಫೆಕ್ಟೆಂಟ್ ಅಂತ ನಾವು ಈ ರೂಮನ್ನು ಡಿಸ್ಇನ್ಫೆಕ್ಟೆಂಟ್ ಮಾಡಲಿಕ್ಕೆ ಈ ಮಷಿನನ್ನು ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಇದು ಇಲೆಕ್ಟ್ರಿಕಲ್ ಕಾಟ್ರಿ ಅಂತೀವಿ. ಇಲೆಕ್ಟ್ರಿಕಲ್ ಕಾಟ್ರಿ ಇದರಲ್ಲಿ ನಾವು ಇದಕ್ಕೆ ಪೆನ್ ಇರುತ್ತೆ. ವಿ ಹ್ಯಾವ್ ಕಟ್ ಆ್ಯಂಡ್ ಕಾಟ್ರಿ ಅಂತ, ಅಂದರೆ ಇದರಿಂದ ಕಟ್ಟನ್ನು ಮಾಡ್ಬೋದು ನಾವು. ಆ್ಯಂಡ್ ಬ್ಲೀಡಿಂಗ್ ಆಗ್ತಿದ್ರೆ ಸಣ್ಣ ಬ್ಲೀಡಿಂಗ್ ಅದನ್ನು ಕಾಟ್ರೈಸು ಮಾಡ್ಕೋಬೋದು. ವಿ ಹ್ಯಾವ್ 2 ಆಪ್ಷನ್ಸ್, ಒನ್ ಕಟ್ ಆ್ಯಂಡ್ ಕಾಟ್ರಿ ಆಪ್ಷನ್ಸ್. ಇದು ಕಟ್, ಫಸ್ಟ್ ಒನ್ ಈಸ್ ಕಟ್, ಸೆಕೆಂಡ್ ಒನ್ ಈಸ್ ಕಾಟ್ರಿ ಮಷಿನ್. ಇಲೆಕ್ಟ್ರಿಕಲ್ ಕಾಟ್ರಿ ಮಷಿನ್ ಇದು ಆಟೋ ಅನಲೈಸರ್ ಅಂತ. ವರ್ಟಿಕಲ್ ಆಟೋ ಅನಲೈಸರ್. ನಾವು ಈಗ ಸರ್ಜರಿ ಮಾಡ್ತೀವಲ್ಲ ಅದನ್ನು ಇನ್ಸ್ಟ್ರೂಮೆಂಟ್ಸನ್ನು ಕ್ಲೀನ್ ಮಾಡಿ ನಾವು ಆಟೋ ಅನಲೈಸರಲ್ಲಿ ಹಾಕಿ ಒಂದು 15 ಮಿನಿಟ್ಸಲ್ಲಿ ಆಟೋ ಅನಲೈಸರ್ ಆಗಿಬಿಡುತ್ತೆ ಇದು. ಸೊ ನಾವು ಅದನ್ನು ಕರೆಕ್ಟಾಗಿ ಇದು ಆಟೋ ಅನಲೈಸರ್ ಮಾಡಿ ನಾವು ಯಾವುದೇ ಒಂದು ಸರ್ಜರಿ ಇದ್ದರೆ ಇದರಲ್ಲೇ ಆಟೋ ಅನಲೈಸರ್ ಮಾಡಿ ನಾವು ಸರ್ಜರಿ ಮಾಡ್ತೀವಿ. ಸರ್ ಇದು ಆಪರೇಷನ್ ಥಿಯೇಟರ್ಸಲ್ಲಿ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಅಂತ ಏನಾದರೂ ಮೇಂಟೈನ್ ಮಾಡಿದ್ರೆ? ಎಸ್, ಇದೆ. ಬನ್ನಿ ಸರ್ ತೋರಿಸ್ತೀನಿ. ಇದು ಲ್ಯಾರೆಂಜೋಸ್ಕೋಪ್ ಅಂತ ಸರ್. ಈಗ ನಾವು ಒಂದು ET ಟ್ಯೂಬ್, ಎಂಡೋಟೇಕಲ್ ಟ್ಯೂಬ್ ಹಾಕಿ ನಾವು ಅದನ್ನು ಗ್ಯಾಸಿಯಸ್ ಅನಸ್ತೇಷಿಯಾದಲ್ಲಿ ಸರ್ಜರಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ವಿ ಹ್ಯಾವ್ ಸ್ಟೇಪಲ್ಸ್ ಆಲ್ಸೋ ಸರ್. ನಾವು ಸುಚರ್ ಮಾಡಲಾದ್ರೆ ಡೈರೆಕ್ಟಾಗಿ ಸ್ಕಿನ್ನಿಗೆ ಸ್ಟೇಪಲ್ ಹಾಕಿಬಿಡ್ತೀವಿ. ಸ್ಟೇಪಲ್ ಇವಾಗ ನ್ಯೂ ಅಡ್ವಾನ್ಸ್ದು ಟೆಕ್ನಿಕ್ಸ್ ಇದೆ. ಆ್ಯಂಡ್ ಒಂದೊಂದು ಹೀಟಿಂಗ್ ಪ್ಯಾಡ್ ಸರ್ ಇದು. ಈಗ ಒಂದೊಂದು ಎನಿಮಲ್ಸು ಶಾಕಲ್ಲೇ ಬಂದಿದಾವೆ ಸರ್. ಸೊ ಅವಕ್ಕೆ ಆ್ಯಕ್ಚುಲಿ ಹೀಟಿಂಗ್ ಪ್ಯಾಡಲ್ಲಿ ಹೀಟ್ ಮಾಡಿ ಅದರ ಬಾಡಿ ಟೆಂಪ್ರೇಚರನ್ನು ಜಾಸ್ತಿ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಆಲ್ ಶಾಕಲ್ಲಿ ಬಂದಿರ್ತಾವೆ, ತುಂಬಾ ಲೋ BP, ಲೋ ಟೆಂಪ್ರೇಚರ್ ಇರುತ್ತೆ. ಸೊ ಆವಾಗ ನಾವು ಹೀಟ್ ಪ್ಯಾಡಲ್ಲಿ ಇಟ್ಟು ಅವನು ಬಾಡಿ ಹೀಟ್ ಮಾಡಲಿಕ್ಕೆ, ಬಾಡಿ ಟೆಂಪ್ರೇಚರ್ನ ಜಾಸ್ತಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಹೀಟಿಂಗ್ ಪ್ಯಾಡ್ ಇದು. ಆ್ಯಂಡ್ ಇವೆಲ್ಲ ಡ್ರಿಲ್ಲಿಂಗ್ ಮಷಿನ್ ಸರ್ ಇದು. ಸೊ ಈ ಡ್ರಿಲ್ಲಿಂಗ್ ಮಷಿನ್ ಏನು ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಆರ್ಥೋಪೆಡಿಕ್ ಸರ್ಜರಿ ಕಾಲು ಮುರಿತದಲ್ಲಿ ಈಗ IMP ಆಗಲಿ ಮತ್ತು ASF ಮಾಡೋದಾಗಲಿ ನಾವು ಪಿನ್ ಯೂಸ್ ಮಾಡಿ ಡ್ರಿಲ್ಲಿಂಗ್ ಮಷಿನ್ ಯೂಸ್ ಮಾಡ್ತೀವಿ. ಇದು ಎಲ್ಲ ಆ್ಯಕ್ಚುಲಿ ನಮ್ಮ ಇದು ಪ್ಲೇಟಿಂಗ್ನು ಮಾಡ್ತೀವಿ ನಾವು. ಕಾಲು ಮುರಿತದಲ್ಲಿ ಒಂದೊಂದು ಸಾರಿ ಕಾಲು ಮುರಿತಲ್ಲ, ಮುಂದಿನ ಕಾಲಾಗಲಿ ಹಿಂದಿನ ಕಾಲಾಗಲಿ, ಫೋರ್ಲಿಮ್ ಅಥವಾ ಹ್ಯಾಂಡ್ಲಿಮ್ ಕಾಲು ಮುರಿದ್ರೆ ಪ್ಲೇಟಿಂಗು ಮಾಡ್ತೀವಿ. ಆ್ಯಂಡ್ ಇಂಟ್ರಾಮೆಡ್ಲರಿ ಪಿನ್ನಿಂಗು ಮಾಡ್ತೀವಿ ಸರ್, ಬೋನ್ ಇಂಟ್ರಾಮೆಡ್ಲರಿ ಪಿನ್ನಿಂಗ್. ಆ್ಯಂಡ್ ಇವೆಲ್ಲ ಇಂಟ್ರಾಮೆಡ್ಲರಿ ಪಿನ್ಸನ್ನು ASF ಆಗಿ ಲಾರ್ಜ್ ಆ್ಯನಿಮಲ್ ಫ್ರ್ಯಾಕ್ಚರ್ ಕೇಸ್ ಮ್ಯಾನೇಜ್ಮೆಂಟಲ್ಲಿ ನಾವು ಕೇಸಲ್ಲಿ ಯೂಸ್ ಮಾಡ್ತೀವಿ. ಎಸ್, ಇದು ಸೊಫಿಸ್ಟಿಕೇಟೆಡ್ ಸ್ಮಾಲ್ ಆ್ಯನಿಮಲ್ OPD. ಇಲ್ಲಿ ಏನಂದರೆ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅಡ್ವಾನ್ಸ್ ಇಕ್ವಿಪ್ಮೆಂಟ್ಸ್ ಇದ್ದಾವೆ ಇಲ್ಲಿ. ಸೊ ಏನಂದರೆ ಅದು ಫಾರ್ಮರ್ಸಿಗೆ ಏನು ಹೇಳಬೇಕು ಅಂತಂದರೆ, ಎಲ್ಲರೂ ಸರ್ಜನ್ ಇದ್ದಾರೆ, ಗೈನಕಾಲಜಿ ಮೆಡಿಸಿನ್ ಇದ್ದಾರೆ, ಫಿಸಿಷಿಯನ್. ಸೊ ಇಲ್ಲಿ ಜಿಲ್ಲಾ ಪಾಲಿಕ್ಲಿನಿಕ್ ಧಾರವಾಡದಲ್ಲಿ ನೀವು ಎಲ್ಲರೂ ಇಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ಬೋದು ಹ್ಯಾಪಿಯಿಂದ ಆಗಿ. ಅದನ್ನು ಡಯಾಗ್ನೋಸ್ಟಿಕ್ ಟೂಲ್ಸ್ ಇದ್ದಾವೆ, ಅದನ್ನು ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ನೀವು ಕರೆಕ್ಟಾಗಿ 95% ವಿ ಹ್ಯಾವ್ ಟು ಟ್ರೀಟ್ಮೆಂಟ್ ಮಾಡ್ತೀವಿ, ರಿಕವರಿ ಮಾಡಿಸ್ತೀವಿ. ಸೊ ನೀವು ಆಲ್ಮೋಸ್ಟ್ ಆಲ್ ಜಿಲ್ಲಾ ಪಾಲಿಕ್ಲಿನಿಕ್ ಬಂದರೆ ಕರೆಕ್ಟಾಗಿ ಇದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್, ಸರ್ಜರಿ ಆಗಲಿ ಆಪ್ರೇಷನ್ ಆಗಲಿ ಮಾಡಿ ಕಳಿಸ್ತೀವಿ ಅಂತ. ಸೊಫಿಸ್ಟಿಕೇಟೆಡ್ ಸ್ಮಾಲ್ ಆ್ಯನಿಮಲ್ OT ವಿ ಹ್ಯಾವ್. ಸೊ ಇದರ ಸದುಪಯೋಗ ತೊಗೋಬೇಕು ಅಂತ ಧಾರವಾಡ ಜನತೆಗಳಲ್ಲಿ ವಿನಂತಿ. ಮೋಸ್ಟ್ ಆಲ್ ಇವತ್ತಿಂದ ನಮ್ದು ಧಾರವಾಡ ಪಾಲಿಕ್ಲಿನಿಕ್ ಮುಖ್ಯ ಪಶು ವೈದ್ಯಾಧಿಕಾರಿ ಲೈಫ್ ಜರ್ನಿ ಯಾವ ಥರ ಇರ್ತೈತೆ ಅನ್ನೋದು ಎಕ್ಸ್ಪ್ಲೋರ್ ಮಾಡೈತೆ. ನಾನು ಇವಾಗ ಹೊರಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಸೆಷನ್. ಏನೋ ಒಂಥರ ಡಿಫ್ರೆಂಟ್ ಅನುಭವ ಅಂತ ಹೇಳ್ಬೋದು. ರಿಯಲಿ ಥ್ಯಾಂಕ್ಸ್ ಫಾರ್ ದ್ಯಾಟ್ ಅಂತ ಹೇಳ್ಬೋದು. ಸರ್ ತಾರಾಸಿಂಗ್ ರಾಠೋಡ್ ಅವರಿಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.